ಆಫೀಸಲ್ಲಿರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಸಾಲದು. ನೀವೆಲ್ಲರೂ ನನಗೆ ಒಂದಲ್ಲ ಒಂದು ರೀತಿಲಿ ನೀವೆಲ್ಲರೂ ನನಗೆ ತುಂಬಾ ಹೆಲ್ಪ್ ಮಾಡಿದ್ದೀರ. ನಿಮ್ಮೆಲ್ರಿಗೂ ಕಂಪೇರ್ ಮಾಡಿದ್ರೆ ನಾನು ತುಂಬಾ ಚಿಕ್ಕ ಹುಡುಗಿ. ನನಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಕೂಡ ಇರಲಿಲ್ಲ. ನಾನು ತುಂಬಾ ಲಕ್ಕಿ. ಥ್ಯಾಂಕ್ ಯು ಸೋ ಮಚ್. ಮುಖ್ಯವಾಗಿ ಆರ್ಯ ಸರ್ಗೆ ನನ್ನ ಮನಸಾರೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆರ್ಯ ಸರ್ ಬಗ್ಗೆ ಭಾಷಣ ಮಾಡೋಕ್ಕೆ ಅಂತ ಸ್ಟೇಜ್ ಹತ್ತಿದಾಗ ಕಾಲೇಜಲ್ಲಿ ಅಳ್ತಾ ನಿಂತಿದ್ದೆ. ಆಗ ಆರ್ಯ ಸರ್ ಎಲ್ರ ಮುಂದೆ ಮಾತಾಡೋ ಧೈರ್ಯ ಕೊಟ್ರು. ಆ ಧೈರ್ಯದಲ್ಲೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ತಗೋ, ನಾನು ನಿನ್ನ ನಂಬ್ತೀನಿ. ಐ ಟ್ರಸ್ಟ್ ಯು. ಯಾವುದೇ ಕಾರಣಕ್ಕೂ ಯಾರೇನೇ ಅಂದರೂ ನೀನು ನಿನ್ನ ನಂಬಿಕೆನ ಯಾವತ್ತೂ ಕಳ್ಕೊಬೇಡ. ನನ್ನ ಕೆಲಸದಲ್ಲಿ ಯಾವುದೇ ಅನುಭವ ಇಲ್ಲ ಅಂದರೂ ಆರ್ಯ ಸರ್ರು ನನ್ನ ಮೇಲೆ ನಂಬಿಕೆ ಇಟ್ಟು ಯೋಗ್ಯತೆಗೂ ಮೀರಿದ ಕೆಲಸನ ನನಗೆ ಕೊಟ್ಟರು. ಅದರಿಂದ ಕಲಿಯೋದು ತುಂಬ ಇದೆ ಅಂತ ನನಗೆ ಅರ್ಥ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜ ಹೇಳಬೇಕು ಅಂದರೆ ಈಗಲೂ ನಾನು ಹುಬ್ಬಳ್ಳಿಗೆ ಹೋಗೋಕ್ಕೆ ಮನಸಾರೆ ತಯಾರಿಲ್ಲ. ಅಪ್ಪ ಹೇಳಿದ್ದಾರೆ ಬಂದಿದ್ದನ್ನು ಮಾಡ್ಕೊ ಅಂತ. ಕೆಲವೊಂದು ಸತಿ ನಾವೇನೇ ಎಕ್ಸ್ಪೆಕ್ಟ್ ಮಾಡಿದ್ರು ಅದೇನಾಗಬೇಕೋ ಅದೇ ಆಗೋದು. ಸರ್ ಕೊಟ್ಟಿದ್ದ ಅವಕಾಶನ ನಾನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳಲ್ಲ. ಸರ್, ಈ ಅವಕಾಶನ ನಾನು ಯೂಸ್ ಮಾಡ್ಕೋತೀನಿ. ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ನಾನು ಒಳ್ಳೆ ಹೆಸರು ತಗೋತೀನಿ. ಯಾ ಗುಡ್ ಅನು, ವೆರಿ ಗುಡ್. ಈ ಆಟಿಟ್ಯೂಡ್ನ ಹೀಗೆ ಮೇಂಟೈನ್ ಮಾಡು. FM ಸರ್, ನೀವು ಈ ಬೊಕ್ಕೆನ ಅನು ಕೊಟ್ಟು ವಿಶ್ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಸರ್ ಪ್ಲೀಸ್.
ಮೀರಾ ಯಾ ಸರ್. ಹಲೋ ಯಾ ಯಾವುದೋ ಎಮರ್ಜೆನ್ಸಿ ಕಾಲ್ ಅನ್ಸುತ್ತೆ. ಅನು, ನಿಂಗೆ ಸರ್ ಬದಲು ನಾನು ಬೊಕ್ಕೆ ಕೊಟ್ರೆ ಓಕೆ ಅಲ್ಲ? ಎಸ್ ಮ್ಯಾಮ್. ಆಲ್ ದಿ ಬೆಸ್ಟ್, ಚೆನ್ನಾಗಿ ಕೆಲಸ ಮಾಡು. ವೆಲ್, ದಟ್ಸ್ ಒನ್ ಮೋರ್ ಥಿಂಗ್. FM? ಹಾಂ ಯಾ. ಅನು, ನನ್ನ ಕಡೆಯಿಂದ ನಿನಗೊಂದು ಸ್ಮಾಲ್ ಗಿಫ್ಟ್ ಪ್ಲೀಸ್. ಆಲ್ ರೈಟ್. ಸೊ ಗಿಫ್ಟ್ ಏನು ಅಂತ ನೋಡ್ಬೇಕಲ್ವಾ ಅನು? ಐ ಶೋ ಇಟ್ ಯು ಆಸ್ ವೆಲ್ ಅನು. Anu, this is for you. Nice? You know, ಕೆಲವಾರು ಜನಕ್ಕೆ ಲೈಫಲ್ಲಿ ಅವ್ರಿಗೆ ಸಿಗಬೇಕಾದಕ್ಕಿಂತ ಬೇಗ ಸಿಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಈ ಕೆಲಸ ಸಿಕ್ಕಿದಾಗೆ ಆ್ಯಂಡ್ ಈಗ ಪ್ರಮೋಷನ್ ಸಿಗ್ತಾ ಇರೋ ಹಾಗೆ.